ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಧ್ರುವ ಕುಮಾರ್ ಹಿರೇಮಠ್. ಇನ್ಸೈಟ್ಸ್ IAS ಸಂಸ್ಥೆ ಇವತ್ತು UPSC ಕೋಚಿಂಗ್ನಲ್ಲಿ ಸಾಕಷ್ಟು ಮೈಲಿಗಲ್ಲುಗಳನ್ನು ಸಾಧಿಸಿರೋದು ತಮಗೆಲ್ಲರೂ ಕೂಡ ಗೊತ್ತೇ ಇದೆ. ನಾಡಿನ ಹಲವಾರು ಟಾಪರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿರುವಂತಹ ಸಂಸ್ಥೆ ಇವತ್ತು ಇನ್ಸ್ಟಾ KS ಅಂದರೆ ಇನ್ಸೈಟ್ಸ್ನ ಸಬ್ ಬ್ರ್ಯಾಂಡ್ ಆಗಿರುವಂತಹ ಇನ್ಸ್ಟಾ KS ಇಂದ UPSC ಪರೀಕ್ಷೆಗಳಿಗಾಗಿ, ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳಿಗಾಗಿ ಒಂದು ಬೈ ಲಿಂಗ್ವಲ್ ಕೋರ್ಸಸ್ಸನ್ನು ಹೊರಗಡೆ ತರ್ತಾ ಇದೆ. ಸರ್, ಯಾಕೆ ಕೋರ್ಸ್ ಇದು ಅಂತ ನೀವು ಅನ್ನಿಸ್ಬೋದು. ಈ ಕೋರ್ಸನ್ನು ಮಾಡಿರುವಂತಹ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ಜನ UPSCಯಲ್ಲಿ ತೇರ್ಗಡೆ ಹೊಂದಬೇಕು ಅಂತ ಹೇಳಿ, ಮತ್ತು ಈಗ ಸಾಕಷ್ಟು ಜನ UPSCಯನ್ನು ಕನ್ನಡ ಮೀಡಿಯಮಲ್ಲಿ ತಗೊಳ್ತಾ ಇದ್ದೀರಿ. ಸೊ ಹಾಗಾಗಿ ಅವ್ರಿಗೆ ಒಂದು ಸಪೋರ್ಟ್ ಸಿಸ್ಟಮ್ನ ಅವಶ್ಯಕತೆ ಇದೆ. ಹಾಗಾಗಿ ದ ಬೆಸ್ಟ್ ಕ್ವಾಲಿಟಿ ಅಂದರೆ ಇನ್ಸೈಟ್ಸ್ IASನ ಕ್ವಾಲಿಟಿಯನ್ನು ನಿಮ್ಮೆಲ್ಲರೂ ಕೂಡ ತರಬೇಕು ಅನ್ನುವಂತಹ ಉದ್ದೇಶ ಇಲ್ಲಿರುವಂಥದ್ದು. ನಮ್ಮ ರಾಜ್ಯದಿಂದ ಹಲವಾರು ಜನ UPSC ಪರೀಕ್ಷೆಗಳನ್ನು ಬರೀತಾ ಇದ್ದೀರಿ. SSC ಪರೀಕ್ಷೆಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂತಹ ಹಲವಾರು ಪರೀಕ್ಷೆಗಳನ್ನು ನೀವು ಬರೀತಿರ್ತೀರಿ. ಆದರೆ ಏನಾಗುತ್ತೆ, ರಿಸೋರ್ಸ್ ನಮಗೆ ಶಾರ್ಟೇಜ್ ಆಗ್ತಿದೆ, ಗೈಡೆನ್ಸ್ ಶಾರ್ಟೇಜ್ ಆಗ್ತಿದೆ, ಸರ್ ಮೆಂಟರ್ಶಿಪ್ ಸಿಗ್ತಾ ಇಲ್ಲ ಇತ್ಯಾದಿಗಳನ್ನು ನೀವು ಇಲ್ಲಿ ಹೇಳ್ತಾ ಇದ್ರಿ. ಸೊ ಇದೆಲ್ಲದಕ್ಕೂ ಕೂಡ ಒಂದು ಸ್ಟಾಪ್ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿ UPSC ಬೈಲಿಂಗ್ವಲ್ ಪ್ರೋಗ್ರಾಮ್ ಅನ್ನ ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಪ್ರೋಗ್ರಾಮ್ ಅನ್ನ ನೀವು ಅಟೆಂಡ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಹೈಯರ್ ಲೆವೆಲ್ಗೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ತೀರಿ. ಇದರಿಂದ ನೀವು UPSC ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ ಆಗಿರ್ಬೋದು, ಎಕ್ಸಾಂಪಲ್ CAPF ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ SSC ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ದೇಶದಲ್ಲಿರುವಂತಹ ಸಂಸ್ಥೆಗಳ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ರೆ ಅದು ನೀವು ಬರೀಬಹುದಾಗಿರುತ್ತೆ. ಸೊ ಆ ಮಟ್ಟಿಗೆ ನಿಮ್ಮನ್ನ ಎಂಪವರ್ ಮಾಡುವಂತಹ ಕೆಲಸವನ್ನ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಟಾ KSನ ಎಲ್ಲ ಸ್ಟಾರ್ ಫ್ಯಾಕಲ್ಟಿಗಳು ಈ ಒಂದು UPSC ಬೈಲಿಂಗ್ವಲ್ ಪ್ರೋಗ್ರಾಮ್ನ ಭಾಗವಾಗಲಿದ್ದಾರೆ. ಅವರೆಲ್ಲರ ಕ್ವಾಲಿಟಿಯನ್ನ ನೀವು ಆಲ್ರೆಡಿ ನೋಡಿರ್ತೀರಿ. ಅವರು ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಇದರಲ್ಲಿ ಮೆಂಟರ್ಶಿಪ್ ಇನ್ಕ್ಲೂಡೆಡ್ ಇರುತ್ತೆ. ಇದರಲ್ಲಿ ಎಸ್ಸೆ, ಕರೆಂಟ್ ಅಫೇರ್ಸ್ ಮತ್ತು ಎಥಿಕ್ಸ್ ಮೇಲೆ ಸಾಕಷ್ಟು ಎಂಫಸಿಸ್ ಇದೆ, ಸೊ ದಟ್ ನೀವು ಸ್ಕೋರ್ ಚೆನ್ನಾಗಿ ಮಾಡಲಿ ಅನ್ನುವಂತಹ ಉದ್ದೇಶದಿಂದ. ಮತ್ತೆ ಇನ್ಸೈಟ್ಸ್ IASನ ಆಲ್ ಇಂಡಿಯಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಸಾಕಷ್ಟು ಟಾಪರ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿರುವಂತಹ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಅದಕ್ಕೂ ಕೂಡ ನಿಮಗೆ ಆಕ್ಸೆಸ್ ಸಿಗುತ್ತೆ. ನಿಮ್ಮ ಪ್ರಿಪರೇಷನ್ ಈಸಿ ಮಾಡಬೇಕು ಅಂತ ಹೇಳಿ ಹಲವಾರು ಟೆಸ್ಟ್ಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಈ ಒಂದು ಕೋರ್ಸ್ನಲ್ಲಿ ನಾನು ಧ್ರುವ ಕುಮಾರ್ ಹಿರೇಮಠ್ ಪಾಲಿಟಿಯನ್ನ ನಿಮಗಾಗಿ ನಾನು ಮಾಡಿಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಕ್ಲಾಸ್ಗಳಿಗೆ ಬಂದು ಸೇರ್ಕೊಳ್ಳಿ. ನಿಮಗೆ ಬಹಳ ಅಫೋರ್ಡಬಲ್ ಫೀಸಲ್ಲಿ ಇನ್ಸೈಟ್ಸ್ IAS ಮತ್ತು ಇನ್ಸ್ಟಾ KS ಈ ಒಂದು ಪ್ರೋಗ್ರಾಮ್ ಅನ್ನು ಡಿಸೈನ್ ಮಾಡಿದೆ. ನಿಮಗೆ ಕಷ್ಟ ಇತ್ತು ಅನ್ನುವಂಥದ್ದಾದರೆ ಇನ್ಸೈಟ್ಸ್ IAS ಸಂಸ್ಥೆಯಿಂದ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. 19ನೇ ಜುಲೈ 2026 ಸಂಡೇ ಈ ಸ್ಕಾಲರ್ಶಿಪ್ ಟೆಸ್ಟ್ ಇರಲಿದೆ. ಕ್ಲಾಸ್ಗಳು ಕೂಡ ಅದರ ನೆಕ್ಸ್ಟ್ ವೀಕ್ ಅಂದರೆ 27ನೇ ಜುಲೈ ಕ್ಲಾಸ್ ಸ್ಟಾರ್ಟ್ ಆಗಲಿದೆ. ಹಾಗಾಗಿ ಆದಷ್ಟು ಬೇಗನೆ ಸ್ಕಾಲರ್ಶಿಪ್ ಟೆಸ್ಟ್ಗೆ ನೀವು ರಿಜಿಸ್ಟರ್ ಆಗಿ. ಮತ್ತು ನಮ್ಮ ತರಗತಿಗಳು ಬಹಳ ಬೇಸಿಕ್ ಲೆವೆಲಿಂದ, ಅಂದರೆ ನೀವು ಝೀರೋಲಿದ್ದೀರಿ ಅಂತ ಅನ್ಕೊಂಡು ನಾವು NCERT ಲೆವೆಲಿಂದ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ UPSC ಇವತ್ತು ಏನು ಟ್ರೆಂಡ್ ಪ್ರಕಾರವಾಗಿ ಮೇನ್ಸ್ ಅಲ್ಲಿ ಕ್ವಶನ್ಗಳನ್ನು ಕೊಡ್ತಾ ಇದೆ, ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಗಳನ್ನು ಕೊಡ್ತಾ ಇದೆ, ಆ ಮಟ್ಟಿಗೆ ಪಾಠಗಳು ಇಲ್ಲಿ ನಡೀತವೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ಸೈಟ್ಸ್ IAS ಮತ್ತು ಇನ್ಸ್ಟಾ KSನ ಕ್ವಾಲಿಟಿ ಆಫ್ ಕ್ಲಾಸಸ್ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಆದರೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಮೊದಲ 10 ದಿನಗಳ ಕಾಲ ನೀವು ನಮ್ಮ ಕ್ಲಾಸ್ನಲ್ಲಿ ಬಂದು ಉಚಿತವಾಗಿ ಕೂತ್ಕೊಳ್ಬಹುದು. ಅಂದ್ರೆ ಫ್ರೀ ಡೆಮೋ ಕ್ಲಾಸಸ್ ಫಾರ್ 10 ಫುಲ್ ಡೇಸ್, ನೋ ಕ್ವಶನ್ಸ್ ಆಸ್ಟ್. ಅರ್ಥ ಆಗ್ತಿಲ್ಲ? ಅದಾದ ಮೇಲೆ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ನೀವು ಕಂಟಿನ್ಯೂ ಮಾಡಬಹುದು. ಚೆನ್ನಾಗಿ ಅನ್ಸುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು.